ನಮಸ್ತೆ ಆತ್ಮೀಯ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ಬರ್ತಾ ಇರತ್ತೆ. ಒಂದರ ಹಿಂದೆ ಒಂದು ಈ ರೀತಿಯ ಸಮಸ್ಯೆಗಳು ಉದ್ಭವಿಸ್ತಾನೆ ಇರತ್ತೆ ಅಂತ ಅಂದಾಗ ಬರುವ ಪ್ರಶ್ನೆ ಏನು ಗೊತ್ತಾ? ಓ ದೇವರೇ, ನೀನು ನನ್ನನ್ನು ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೀಯಾ ಅಂತ. ಸತ್ಯ ಏನಪ್ಪ ಅಂತಂದರೆ, ದೇವರು ಎಲ್ಲರನ್ನೂ ಖಂಡಿತ ಪರೀಕ್ಷೆ ಮಾಡೋದಿಲ್ಲ. ಕೆಲವಷ್ಟು ಜನರನ್ನು ಮಾತ್ರ ಪರೀಕ್ಷಿಸ್ತಾನೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ದೇವರಲ್ಲಿ ನಾವು ಪ್ರಶ್ನೆ ಕೇಳ್ತೇವೆ, ಯಾಕೆ ನನಗಿಷ್ಟು ಕಷ್ಟ ಕೊಡ್ತಾ ಇದೀಯಾ? ನನ್ನ ಮೇಲೆ ಕರುಣೆ ಇಲ್ವಾ ಅಂತ. ಸತ್ಯ ಸಂಗತಿ ಇದಲ್ಲ ವೀಕ್ಷಕರೇ. ಈಗ ಒಬ್ಬ ಗುರು ಆದವರು ತನ್ನ ಶಿಷ್ಯಂದರಿಗೆ ಪರೀಕ್ಷೆ ಮಾಡುವಾಗ ಅವರಿಗೆ ತಿಳಿದಿರತ್ತೆ, ತನ್ನ ಶಿಷ್ಯಂದರಿಗೆ ಉತ್ತರ ಕೊಡುವಂತಹ ಸಾಮರ್ಥ್ಯ ಅವರಲ್ಲಿ ಇದೆ, ಆ ಉತ್ತರವನ್ನು ಹೊರಗೆ ಹಾಕಬೇಕು ಅನ್ನೋ ಉದ್ದೇಶದಿಂದಲೇ ಗುರು ತನ್ನ ಶಿಷ್ಯಂದಿರನ್ನು ಪರೀಕ್ಷೆ ಮಾಡ್ತಾರೆ. ಇದು ಹಾಗೇನೆ. ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟು ಓರೆ ಹಚ್ಚಿದಷ್ಟು ಚಿನ್ನ ಪರಿಶುದ್ಧವಾಗತ್ತೆ. ವೀಕ್ಷಕರೇ, ಕಷ್ಟಗಳು ಬರುವಂಥದ್ದು ನಮ್ಮನ್ನು ಖಂಡಿತ ಕುಗ್ಗಿಸೋದಕ್ಕೆ ಅಲ್ಲ. ಕಷ್ಟಗಳು ಬರುವಂಥದ್ದು ನಮ್ಮ ಒಳಗಿರುವ ಶಕ್ತಿಯನ್ನು ಹೊರಗೆ ಹಾಕೋದಕ್ಕೆ ಅಂತ. ಕಷ್ಟಗಳಿಗೆ ಯಾವತ್ತೂ ನಾವು ಕುಂದಬಾರ್ದು. ಬಹಳಷ್ಟು ಬಾರಿ ನಾವು ಕುಗ್ಗಿದಾಗ, ಕುಂದಿದಾಗ ನಮ್ಮೊಳಗಿನ ಶಕ್ತಿ ಪುಟಿದೇಳೋದಕ್ಕೆ ಸಾಧ್ಯ ಆಗತ್ತೆ. ಜೀವನದಲ್ಲಿ ನಿಮಗೆ ಬರುವಂತಹ ಕಷ್ಟಗಳು ಖಂಡಿತ ನಿಮಗೆ ಶಿಕ್ಷೆ ಅಲ್ಲ, ಅವು ನಿಮ್ಮ ಬೆಳವಣಿಗೆಗೆ ತರಬೇತಿ ಕೊಡೋದಕ್ಕೆ ಬಂದಿದೆ ಅಂತ ಅಂದ್ಕೊಳ್ಳಿ. ಮುಂದಿನ ಬಾರಿ ನಿಮಗೇನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಧೈರ್ಯವಾಗಿ ಎದುರಿಸಿ, ನಿಮ್ಮ ಬೆಳವಣಿಗೆಗೋಸ್ಕರವೇ ಅದು ಉದ್ಭವವಾಗಿದೆ ಅನ್ನೋದನ್ನು ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿಕೊಂಡು ಮುನ್ನುಗ್ಗಿ. ನಿಮ್ಮನ್ನು ದೇವರು ಜೀವನದಲ್ಲಿ ಏನಾದರೂ ಪರೀಕ್ಷಿಸಲು ಮುಂದಿನ ಬಾರಿ ಬಂದರೆ ಖಂಡಿತ ಕೊರಗಬೇಡಿ. ನಿಮ್ಮನ್ನು ಶಿಕ್ಷಿಸಲು ಖಂಡಿತ ಬರೋದಿಲ್ಲ, ಶಿಕ್ಷೆ ಕೊಡೋದಕ್ಕೆ ಖಂಡಿತ ಬಂದಿರೋದಿಲ್ಲ. ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ, ಇನ್ನೂ ದೊಡ್ಡ ವ್ಯಕ್ತಿಯನ್ನಾಗಿ ಬೆಳೆಸಲು ಬಂದಿದ್ದಾನೆ ದೇವರು ಈ ಮೂಲಕ ಅಂತ ಪರಿಗಣಿಸಿ. ಕೆಲವಷ್ಟು ಜನರು ಸಮಸ್ಯೆಗಳಿಗೆ ಹೆದರಿ ಬಿಡ್ತಾರೆ, ಹೆದರಿಬಿಟ್ಟು ಮುರಿದು ಹೋಗ್ತಾರೆ, ಕುಗ್ಗಿ ಹೋಗ್ತಾರೆ. ಆದರೆ ಇನ್ನು ಕೆಲವಷ್ಟು ಜನರು ಏನು ಮಾಡ್ತಾರೆ ಅಂತಂದರೆ, ಸಮಸ್ಯೆಗಳನ್ನೇ ಮೆಟ್ಟಿಲಿಗಾಗಿಸಿಕೊಂಡು ಉತ್ತುಂಗಕ್ಕೆ ಏರ್ತಾರೆ. ಇವೆರಡು ಜನರಲ್ಲಿ ನೀವು ಯಾವ ರೀತಿಯ ಜನ ಅಂತ ಹೇಳಿ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ನೀವು ಇಂದು ಎದುರಿಸುತ್ತಿರುವ ಸಮಸ್ಯೆಗಳು ಮುಂದೊಂದು ದಿನ ನಿಮ್ಮನ್ನು ಅತಿ ಶ್ರೇಷ್ಠ ವ್ಯಕ್ತಿಯನ್ನಾಗಿ, ಅತಿ ದೊಡ್ಡ ವ್ಯಕ್ತಿಯನ್ನಾಗಿ ಕೂರಿಸುವಂತಹ ಉತ್ತರವಾಗುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ವೀಕ್ಷಕರೇ.